ಕಂಗ್ರ್ಯಾಚುಲೇಷನ್ ಬ್ರದರ್. ಇದೆ ನಮ್ಮ ಅಕ್ಕಂಗೂ ಆಮೇಲೆ ನಮ್ಮ ಡ್ಯಾಡಿ ಸೈಡ್ ನನ್ಗೆ ಇವಾಗ್ಲೂ ಗೊತ್ತು ಅವ್ರು ಹಾಕೋದು ಪಿ ಇಂಜೆಕ್ಷನ್ ತಗೊಂಡು ಟ್ಯಾಬ್ಲೆಟ್ ತಗೊಂಡಿದ್ದೀನಿ ನಾನು. ವಾಸಿ ಆದ್ರೆ ನಾನು ಬರ್ತೀನಿ. ನಮ್ಮನೆ ತುಳಸಿ ಪೂಜೆದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಹಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನನ್ನ ಜೊತೆ ನಮ್ಮ ತಂದೆ ಇದ್ದಾರೆ, ಪುಟ್ಸ್ವಾಮಿ, ವೇದ ಪುಟ್ಸ್ವಾಮಿ ಅಂದ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆನೂ ಇರೋದು, ಇನ್ಸ್ಟಾಗ್ರಾಮಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಎಲ್ಲ ಕಡೆನೂ. ಇವತ್ತು ನಮ್ಮ ಡ್ಯಾಡಿ ಪುಟ್ಸ್ವಾಮಿ ನಮ್ಮ ಜೊತೆ ಇದ್ದಾರೆ. ಹಾಯ್ ನಮಸ್ತೆ, ನಾನು ಪುಟ್ಸ್ವಾಮಿ, ವೇದ ಅವ್ರ ತಂದೆ ಮಾತಾಡ್ತಿರೋದು. ಇದು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇವರು ಕ್ಯಾಮ್ರಾ ಮುಂದೆ ಬಂದಿರೋದು. ಇನ್ಸ್ಟಾಗ್ರಾಮ್ ಅಲ್ಲಿ ಯೂಶಲಿ ಕ್ಯಾಶುಯಲ್ ಆಗಿ ನಾನು ನಮ್ಮ ಡ್ಯಾಡಿ ರೀಲ್ಸ್ ಆಗಲಿ ಬೇರೆ ವಿಡಿಯೋಸ್ ಆಗಲಿ ನಾವು ಮಾಡ್ತಾ ಇರ್ತೀವಿ. ನನ್ನನ್ನ ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇನ್ನು ಯಾರ್ಯಾರು ಇನ್ಸ್ಟಾಗ್ರಾಮ್ ಅಲ್ಲೂ ಫಾಲೋ ಮಾಡ್ತಿಲ್ಲ, ಫಾಲೋ ಮಾಡ್ಕೊಳ್ಳಿ. ಬಟ್ ಅದು ಪ್ರೈವೇಟ್ ಪೇಜ್ ಆಗಿದೆ, ಪಬ್ಲಿಕ್ ಇನ್ನೂ ಮಾಡಿಲ್ಲ, ಅದು ನಿಮ್ಮ ಕೈಯಲ್ಲಿದೆ. ನೀವು ಹಿಂಗೆ ಸಪೋರ್ಟ್ ಮಾಡ್ತಾ ಹೋಗ್ತಾ ಇದ್ರೆ ಅದು ಪಬ್ಲಿಕ್ ಆಗುತ್ತೆ. ಆ್ಯಂಡ್ ಇವತ್ತು ಏನು ಟಾಪಿಕ್ ಅಂತ ಅಂದರೆ, ನಮ್ಮ ಡ್ಯಾಡಿಗೆ ಸ್ವಲ್ಪ ಕ್ವಶನ್ಸ್ ಇದೆ ನನ್ನ ಹತ್ರ ಕೇಳೋದಕ್ಕೆ. ಆ ಕ್ವಶನ್ಸ್ನೆಲ್ಲ ಪ್ರಿಪೇರ್ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಇವಾಗ ಒಂದೊಂದಾಗೆ ನನಗೆ ಕ್ವಶನ್ಸ್ ಕೇಳ್ತಿರ್ತಾರೆ, ಅದಕ್ಕೆ ನಾನು ಆನ್ಸರ್ ಮಾಡ್ತಿರ್ತೀನಿ, ಗೊತ್ತಿಲ್ಲ ಹೆಂಗಿದೆ ಕ್ವಶನ್ಸ್ ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಇವತ್ತು ನಮ್ಮ ಮನೇಲಿ ತುಳಸಿ ಪೂಜೆ ನಡೀತಿದೆ, ಎಲ್ಲರ ಮನೇಲೂ ನಡೀತಿರುತ್ತೆ, ನಮ್ಮ ಮನೇಲಿ ಮಾಡ್ತಾ ಇದೀವಿ, ಅದ್ರ ಕ್ಲಿಪ್ಪಿಂಗ್ಸು ಸ್ವಲ್ಪ ಹಾಕ್ತೀನಿ. ಇವಾಗ ನಮ್ಮ ಡ್ಯಾಡಿ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ, ಸ್ಟಾರ್ಟ್ ಮಾಡ್ತಾರೆ, ನೋಡೋಣ ಹೆಂಗೆ ನಾನು ಆನ್ಸರ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಫಸ್ಟ್ ಕ್ವಶನ್, ನನಗೆ ಗೊತ್ತಿಲ್ದಂಗೆ ಮತ್ತೆ ನಿಮ್ಮ ಅಮ್ಮಂಗೆ ಗೊತ್ತಿಲ್ದಂಗೆ ಯಾವತ್ತಾದ್ರೂ ನಮ್ಮ ಪ್ಯಾಕೆಟಲ್ಲಿ ದುಡ್ಡು ಎತ್ತಿದ್ಯಾ ನೀನು? ಆಕ್ಚುಲಿ ಏನು ಅಂತ ಅಂದ್ರೆ, ನಮ್ ಡ್ಯಾಡಿ ಕೊಂಡ್ರೆ ಫುಲ್ಲು ಭಯ ಇತ್ತು ನಮ್ ಚಿಕ್ಕ ವಯಸ್ಸಲ್ಲಿ, ಇವಾಗ್ಲೂ ಭಯ ಇದೆ. ನಮ್ಮ ಅಕ್ಕಂಗೂ ಆಮೇಲೆ ನನ್ಗೆ ಸಕ್ಕತ್ ಭಯ ಇತ್ತು. ನಮ್ ಡ್ಯಾಡಿ ಗಾಡಿ ಬಂತು ಅಂತ ಅಂದ್ರೆ ಒಳಗಡೆ ಹೋಗ್ಬಿಡ್ತಿದ್ವಿ. ನಮ್ ಡ್ಯಾಡಿ ಪರ್ಸಲ್ಲಿ ಅಷ್ಟು ಧೈರ್ಯ ಇರ್ಲಿಲ್ಲ. ಬಟ್ ನಮ್ಮಮ್ಮ ನಮ್ಮಮ್ಮ ತುಂಬಾ ಫ್ರೆಂಡ್ಲಿ ಆಗಿದ್ರು. ನಮ್ಮಮ್ಮ ಪರ್ಸಲ್ಲಿ ಎತ್ತಿದ್ದೀನಿ ಸಮ್ಟೈಮ್ಸ್ ಏನಾದ್ರು ಬೇಕು ಅಂತ ಅಂದಾಗ. ಬಟ್ ನಮ್ಮ ಡ್ಯಾಡಿ ಪರ್ಸಲ್ ಅಂತ ಎತ್ತಕ್ ಹೋಗಿಲ್ಲ, ಇದುವರೆಗೂ ನಾನು ಟ್ರೈಯೂ ಮಾಡಿಲ್ಲ. ಸೆಕೆಂಡ್ ಕ್ವಶನ್, ನೀನು ಯಾವಾಗಾದ್ರೂ ನೀನು ಸ್ಕೂಲ್ಗೆ ಹೋದಾಗ, ಸ್ಕೂಲಲ್ಲಿ ನಿಮ್ಮ ಟೀಚರ್ಸ್ ಹೋಮ್ವರ್ಕ್ ಕೊಟ್ಟಾಗ ಆ ಹೋಮ್ವರ್ಕ್ ನೀನು ಮಾಡಿಕೊಂಡು ನಾನು ಹೊಡಿತೀನಿ ಅಂತ ಹೇಳ್ಬಿಟ್ಟು ನೀನು ಮಾಡಿಲ್ಲ ಅಂತ ನನ್ನ ಸಿಗ್ನೇಚರ್ ಅಂತ ಉದಾಹರಣೆ ಏನಾದರೂ ಇದೆಯಾ? ಇದೆ ಅನ್ಸುತ್ತೆ, ಸ್ವಲ್ಪ ಗ್ಯಾಪ್ನ ಬರ್ತಾ ಇಲ್ಲ. ಬಟ್ ನಾನು ಡೈರಿಗೆ ನಮ್ಮ ಅಪೋಲೋ ಸ್ಕೂಲಲ್ಲಿ ನಾನು ಓದಿದ್ದು, ಎಡ್ನಲ್ಲಿ ಇದೆ. ಐ ಆಮ್ ನಾಟ್ ಡೂಯಿಂಗ್ ಎನಿ ಪ್ರಮೋಷನ್. ಬಟ್ ನನ್ನ ಡೈರಿಗೆ ಡೈಲಿ ಸಿಗ್ನೇಚರ್ ಹಾಕ್ಬೇಕಾಗಿತ್ತು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಯಾವ್ದಾದ್ರು ಮಾರ್ಕ್ಸ್ ಕಮ್ಮಿ ಬಂತು ಅಂತ ಅಂದ್ರೆ ನಮ್ಮ ಮನೇಲಿ ಅಲ್ಲಿ ಏನ್ ಮಾಡೋರು ಅಂದ್ರೆ, ಸ್ಕೂಲಲ್ಲಿ ಸಾರಿ, ಆ ರೆಡ್ ಪೆನ್ ಅಲ್ಲಿ ಬರ್ದು ಕಳ್ಸೋರು ಕೆಳಗಡೆ. ಅದಕ್ಕೆ ನಮ್ಮ ಡ್ಯಾಡಿ ಸಿಗ್ನೇಚರ್ ಹಾಕ್ಲೇಬೇಕು ಅನ್ಬಿಟ್ಟು. ಬಟ್ ನಾನ್ ಎಂತ ಬ್ರಿಲಿಯಂಟ್ ಅಂತ ಅಂದ್ರೆ, ಡೈರಿಗೆ ಹಾಕ್ತಾ ಇದ್ದೆ. ನಮ್ಮ ಡ್ಯಾಡಿ ಸೈಡ್ ನನ್ಗೆ ಇವಾಗ್ಲೂ ಗೊತ್ತು, ಅವ್ರು ಹಾಕೋದು ಪಿ ಅಂತ ಸ್ವಲ್ಪ ಇದ್ ಮಾಡ್ತಾರೆ, ಆತರ ಹಾಕೊಂಡ್ ಹೋಗಿರೋದು ಉಂಟು. ಡೈರಿಗೆ ಹಾಕಿದೀನಿ, ಮಾಸ್ ಕಾರ್ಡ್ಗೆಲ್ಲ ಹಾಕಷ್ಟು ಧೈರ್ಯ ಇಲ್ಲ. ಮೇ ಬಿ ಇವ್ರು ಹೇಳ್ದಂಗೆ ಹೋಮ್ವರ್ಕ್ ಮಾಡಿಲ್ಲ ಅಂತ ಅಂದ್ರೂ ಹಾಕೊಂಡು ಹೋಗಿದ್ದೀನಿ. ಮತ್ತೆ ಕ್ಲಾಸಿಗೆ ಬಂಕ್ ಹಾಕಿರೋದು ಉಂಟಿದ್ಯಾ? ಹೋಮ್ವರ್ಕ್ ಮಾಡಬೇಕು, ಕ್ವಶನ್ ಕೇಳ್ತಾರೆ, ಇವತ್ತು ನಮ್ಗೆ ಹೊಡಿತಾರೆ ಕ್ಲಾಸಲ್ಲಿ ಅಂತ ಏನಾದ್ರು ಬಂಕ್ ಹಾಕಿರೋದು ಅಂತ ಸುಳ್ಳು ಹೇಳ್ಕೊಂಡು? ಸ್ಕೂಲ್ಗೆ ಇಲ್ಲ, ಸ್ಕೂಲಲ್ಲಿ ಆತರ ಎಲ್ಲ ಆಗ್ತಿರ್ಲಿಲ್ಲ. ಯಾಕಂದ್ರೆ ಇವರೇ ಬಿಡ್ತಾ ಇದ್ರು, ಬಿಟ್ಬಿಟ್ಟು ಒಳಗಡೆ ಹೋಗೋವರ್ಗು ನಂಗೆ ಕಾಯ್ತಾನೆ ಇದ್ರು. ನಾನು ನಮ್ಮ ಅಕ್ಕ ಇಬ್ರು ಒಂದೇ ಸ್ಕೂಲಲ್ಲಿ ಓದಿದ್ದು. அந்த வேலைக்கு போனதுனால ಲೈಕ್ ಇಬ್ರು ಒಟ್ಟಿಗೆ ಬಿಟ್ಬಿಟ್ಟು ಅಲ್ಲೇ ಕಾಯೋರು, ನಾವು ಹೋದ್ಮೇಲೆ ಹೋಗೋರು. ಅವಾಗೆಲ್ಲ ಬಂಕ್ ಹಾಕಕ್ ಆಗ್ತಿರ್ಲಿಲ್ಲ. ಆಕ್ಚುಲಿ ಕಾಲೇಜಲ್ಲಿ ಬಂಕ್ ಹಾಕ್ಬೇಕು ಅಂತ ಅನ್ಕೊಂಡೆ ಮೈಂಡ್ ಫಿಕ್ಸ್ ಆಗಿದ್ವಿ. ನಾನು MES ಕಾಲೇಜಿಗೆ ಹೋಗ್ಬೇಕಾಗಿ ಜಾಯಿನ್ ಆಗ್ಬೇಕಾಗಿದ್ದವಳನ್ನ ಕರ್ಕೊಂಡ್ಬಂದ್ಬಿಟ್ಟು AC ಕಾಲೇಜ್ ರಾಜಾಜಿನಗರ್ಗೆ ಜಾಯಿನ್ ಮಾಡಿಸ್ಬಿಟ್ರು. ಅಲ್ಲಂತೂ ಹಾಗದೇ ಇಲ್ಲ. ನಾನು ಅಕಸ್ಮಾತ್ ಬಂಕ್ ಹಾಕ್ಬೇಕು ಅಂತ ಅಂದ್ರು 4 ಲೆಟರ್ ಬರಿಬೇಕಾಗಿತ್ತು. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. 4 ಲೆಟರ್ ಬರ್ದಿ ಅಲ್ಲಿ ಎಲ್ಲಾರ ಹತ್ರನು ಪರ್ಮಿಷನ್ ಕೇಳ್ಕೊಂಡು ಬಂಕ್ ಹಾಕೋದಕ್ಕಿಂತ ಹಂಗೆ ನಾರ್ಮಲ್ ಆಗಿ ಇದ್ಬಿಡೋದು. ಬಂಕ್ ಅಂತ ಅಂದ್ರೆ ಕಾಲೇಜ್ ಒಳಗಡೆ ಹೋಗ್ದಿಲ್ದಿರಂಗೆ ಇವ್ರು ನನ್ನನ್ನು ನೋಡಿಲ್ಲ ಅಂತ ಅಂದಾಗ ಬಂಕ್ ಹಾಕಿರೋದು ಉಂಟು. ಹೋಗಿದ್ದೀನಿ, ಪಿಕ್ಚರ್ ಎಲ್ಲ ನಾನು ಇಂಟ್ರೆಸ್ಟ್ ಇಲ್ಲ. ಆಕ್ಚುಲಿ ನಾನು ತಗೊಂಡ್ ಬರ್ತಾ ಇದ್ದಂತ ಬಟ್ಟೆಗಳಾಗ್ಲಿ ಮತ್ತೆ ಥಿಂಗ್ಸ್, ಸ್ವೀಟ್ಸ್ ಆಗ್ಲಿ ನಿಮ್ಗೆ ಇಷ್ಟ ಆಗ್ತಾ ಇತ್ತಾ? ಏನ್ ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ನನ್ನನ್ನ ಹುಡ್ಗನ್ ತರ ಬೆಳೆಸಿರೋದು.
ನಮ್ಮ ಅಕ್ಕನ ಹುಡುಗಿ ತರ ಬೆಳೆಸಿರೋದು. ನನಗೆ ಬರೀ ಟೀ ಶರ್ಟು ಚಡ್ಡಿ ಇಲ್ಲ ಪ್ಯಾಂಟು ಆ ಥರನೇ ಇರ್ತಿದ್ದು ನನಗೆ. ಆವಾಗ ಎಲ್ಲೋ ಒಂದ್ ಕಡೆ ಸ್ವಲ್ಪ ಏನು ನನಗೆ ಬರೀ ಟೀ ಶರ್ಟ್ಸು ಚಡ್ಡಿ ಆ ಥರನೇ ಹಾಕ್ಸ್ತಿದ್ದಾರೆ ಅನ್ನೋದೊಂದಿತ್ತು. ಅದು ಬಿಟ್ಟು ಎಷ್ಟೊಂದು ಜನ ನನಗೆ ಹೇಳಿರೋ ಬಂದು ಕಮೆಂಟ್ಸ್ ಮಾಡ್ತಾರೆ ಗೊತ್ತಾ ಡ್ರೆಸ್ ಮೇಲೆ, ವಾವ್ ಚೆನ್ನಾಗಿದೆ ಡ್ರೆಸ್ಸು ಯಾರು ಕೊಡ್ಸಿದ್ದು ಅಂತ ಅಂದ್ಬಿಟ್ಟು. ಇವಾಗಲೂ ಕಮೆಂಟ್ಸ್ ಮಾಡ್ತಿದ್ರು, ಚಿಕ್ಕವನಿದ್ದಾಗಲೂ ಕಮೆಂಟ್ಸ್ ಮಾಡ್ತಿದ್ರು. ಯಾಕಂದ್ರೆ ನನಗೆ ನಮ್ಮ ಡ್ಯಾಡಿನೇ ತೊಗೊಂಡ್ಬರ್ತಿದ್ದಿದ್ದು ಬಟ್ಟೆಗಳನ್ನ, ನನಗೆ ಆಗಲಿ ನಮ್ಮ ಅಕ್ಕಗೆ ಆಗಲಿ. ನನಗೆ ಅದೊಂದು ಎಲ್ಲಿ ಹುಡುಗರು ಬಟ್ಟೆನೇ ಹಾಕ್ಸ್ತಿದ್ರು ಅನ್ನೋದು ಒಂದಿತ್ತು ಅಷ್ಟೇ. ನಮ್ಮ ಡ್ಯಾಡಿ ತೊಗೊಂಬರ್ತಿದ್ದಿದ್ದು ಸ್ವೀಟ್ಸ್ ಆಗಿ ಎವ್ರಿ ಡೇ ತೊಗೊಂಬರ್ತಾ ಇದ್ರು ಸ್ವೀಟ್ಸ್ ಅಷ್ಟೊಂದೆಲ್ಲ ನಮಗೆ ಕ್ರೇಜ್ ಇಲ್ಲ. ನಾನ್ ವೆಜ್ ಒಂದು ಪಂಜಾಬಿ ಚಿಕನ್ ಅಂತ ತರೋರು ನಮ್ಮ ಹಳೆ ಮನೆ ಹತ್ರ ಇರ್ಬೇಕಾದ್ರೆ ಎವ್ರಿ ಡೇ ಅದು ಪ್ರಾಕ್ಟೀಸ್ ಆಗ್ಬಿಟ್ಟಿರೋದು. ನನಗೂ ನಮ್ಮ ಅಕ್ಕಗೂ ಇವಾಗಲೂ ಅದೇ ಇಷ್ಟ, ಪಂಜಾಬಿ ಚಿಕನ್ ರೆಡ್ ಕಲರು. ಇವಾಗ ಆ ಅಂಕಲ್ ಎಲ್ಲಿ ತರ್ತಿದ್ರು ಅಂದ್ಬಿಟ್ಟು ಐಡಿಯಾ ಇಲ್ಲ, ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ರು ಅನ್ನೋದು ಒಂದು ಇದೆ. ಮತ್ತೆ ನಾನು ನೀನು ಕೇಳಿದ ತಕ್ಷಣ ಒಂದು ಮೆಮೊರೇಬಲ್ ಒಂದು ಗಿಫ್ಟ್ ಕೊಡಿಸಿದ್ದೆ, ಅದೇನು ಅಂತ ನೆನಪಿದೆಯಾ ನಿನಗೆ? ನನಗೆ ಏನು ಅಂತ ಅಂದರೆ ತುಂಬ ಸ್ಕೂಲಿಂದ ನನಗೆ ಮನೆಗೆ ತುಂಬ ದೂರ ಆಗೋದು. ಆಮೇಲೆ ನಮಗೆ ಒಂದೊಂದು ಟೈಮ್ ಬಸ್ ಸಿಗ್ತಿರ್ಲಿಲ್ಲ, ಬಸ್ಗೂ ಟ್ರಾವೆಲ್ ಮಾಡೋದು ತುಂಬ ಕಷ್ಟ ಆಗಿರೋದು. ಡ್ಯಾಡಿ ಬಿಡ್ತಿದ್ರು ಬೆಳಗ್ಗೆ, ನಾನು ನಮ್ಮ ಅಕ್ಕನ ಕರ್ಕೊಂಡು ಹೋಗಿ ಬಿಡ್ತಾ ಇದ್ರು. ಬಟ್ ವಾಪಸ್ ಬರ್ಬೇಕಾದ್ರೆ ಸಖತ್ತು ಒಂಥರ ಇದಾಗ್ತಿತ್ತು. ಆಮೇಲೆ ಎಷ್ಟೊಂದು ಜನ ಹುಡುಗರು ಸ್ಕೂಲಲ್ಲಿ ಸೈಕಲಲ್ಲಿ ಬರ್ತಾ ಇದ್ರು. ನನಗೆ ಸೈಕಲ್ ಅಂದರೆ ಓಡ್ಸಕ್ಕೂ ಅಷ್ಟಕ್ಕಷ್ಟೇ ಬರ್ತಿದ್ದಿದ್ದು. ಸೈಕಲ್ನ ಹಠ ಹಿಡ್ದಿದ್ದೆ ಒಂದಿನ ನಾನು, ನನಗೆ ಬೇಕೇ ಬೇಕು ನನಗೆ ಸೈಕಲ್ ಅಂತ ಅಂದ್ಬಿಟ್ಟು. ಅದ್ರ ನೆಕ್ಸ್ಟ್ ಡೇನೇ ಪರ್ಪಲ್ ಕಲರು ಆಂಗ್ರಿ ಬರ್ಡ್ ಅಂದ್ಬಿಟ್ಟು ಏನೋ ಅದು ಫೇಮಸ್, ಮುಂದೆ ಏನೋ ಬಕೆಟ್ ಥರ ಏನೋ ಇರುತ್ತೆ, ಅವಾಗ ಫೇಮಸ್ ಇತ್ತು. ಅದನ್ನ ನೆಕ್ಸ್ಟ್ ಡೇನೆ ತಗೊಂಬಂದು ಕೊಟ್ಟಿದ್ರು. ನನ್ಗದು ಮರೆಯೋಕೆ ಆಗಲ್ಲ. ನಿಂಗೆ ಟೂ ವೀಲರ್ ಹೇಳ್ಕೊಟ್ಟಿದ್ದು ನಾನು. ನಿನ್ಗೆ ಸಿಟಿಲೆಲ್ಲ ಓಡಿಸ್ಬೇಕು ಅಂತ ಧೈರ್ಯ ಬಂದಿದ್ದು ಯಾರಿಂದ? ಇನ್ಸಿಡೆಂಟ್ ಆಗಿದೆಯಾ ನಿನ್ಗೆ ಟೂ ವೀಲರ್ ಅಲ್ಲಿ ಯಾವತ್ತಾದ್ರೂ? ಏನ್ ಮಾಡೋರು ಗೊತ್ತಾ, ನನ್ನನ್ನ ಅಷ್ಟೇ ಅಲ್ಲ ನಮ್ಮ ಅಕ್ಕನ ಆಗ್ಲಿ ಸ್ಕೂಲಿಗೆ ಬಿಡೋರು, ಕಾಲೇಜಿಗೆ ಬಿಡೋರಲ್ವಾ, ಅವಾಗ ಒಂದೊಂದೇ ರೂಲ್ಸ್ ಹೇಳ್ಕೊಡೋರು ನನಗೆ. ಹಿಂಗೆ ರೈಟಲ್ಲಿ ಹೋಗ್ಬೇಕು, ಲೆಫ್ಟಲ್ಲಿ ಹೋಗ್ಬೇಕು, ಯಾವಾಗ ಹೋಗ್ಬೇಕು, ಬ್ರೇಕ್ ಹೆಂಗೆ ಯೂಸ್ ಮಾಡಬೇಕು, ಆಮೇಲೆ ಇಂಡಿಕೇಟರ್ ಯಾವಾಗ ಯೂಸ್ ಮಾಡಬೇಕು. ಏನೋ ನನಗೆ ಸೆಂಟೆನ್ಸ್ ಸ್ಟ್ಯಾಂಡ್ ಹಾಕಕ್ಕೆ ಬರ್ತಿರ್ಲಿಲ್ಲ. ಹೆಂಗೆ ಟ್ರಿಕ್ಕಲ್ಲಿ ಹೇಳ್ಕೊಟ್ಟಿದ್ದು ಪ್ರತಿಯೊಂದನ್ನು ನಮ್ಮ ಡ್ಯಾಡಿನೇ ಹೇಳ್ಕೊಟ್ಟಿದ್ದು. ಒಂದು ಟೈಮು ನನಗೆ ಆಕ್ಸಿಡೆಂಟ್ ಆಗಿತ್ತು, ಅದನ್ನು ಇವ್ರಿಗೆ ಹೇಳಕ್ಕೂ ಧೈರ್ಯ ಇರಲಿಲ್ಲ ಅಂತ ಸಿಚುವೇಶನ್ ಆಗಿತ್ತು. ಯಾವಾಗ ಅಂತ ಅಂದರೆ ಐ ಥಿಂಕ್ ಸೊ 4 years ಬ್ಯಾಕ್ ಅಂತ ಅನಿಸುತ್ತೆ. ನಾನು ಡ್ಯಾನ್ಸರ್ ಆಗಿದ್ದೆ ಅಂತ ಹೇಳಿದೆ ಗೊತ್ತಾ. ಆ ಟೈಮಲ್ಲಿ ಅನುಬಂಧ ಯಾವ ಇಯರ್ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ, ಬಟ್ ಅನುಬಂಧ ಸೀರಿಯಲ್ ರಿಹರ್ಸಲ್ ಟೈಮಲ್ಲಿ ನೈಟ್ ನಾನು ವಾಪಸ್ ರಾಜಾಜಿನಗರದಿಂದ ವಾಪಸ್ ಬರೋ ಟೈಮಲ್ಲಿ ನನಗೆ ಕ್ಯಾಬ್ ಅವರು ಹೊಡ್ಕೊಂಡು ಹೊರಟೋಗ್ಬಿಟ್ಟಿದ್ರು. ಆವಾಗ ಲೈಕ್ ಲಿಟ್ರಲಿ ನನ್ನ ಕಾಲು ಹೊಲ್ಟೋಯ್ತೇನೋ, ನಾನು ಅತ್ತೆ ಬಿಟ್ಟಿದ್ದೆ. ಯಾಕಂದರೆ ಡ್ಯಾನ್ಸರ್ಸ್ಗೆ ಮೇಯ್ನ್ ಇಂಪಾರ್ಟೆಂಟೇ ನಮ್ಮ ಕಾಲುಗಳು. ಅದನ್ನು ಶೋ ಒಪ್ಕೊಂಡಿದ್ದೀನಿ. ಕಮಿಟ್ಮೆಂಟ್ಸ್ ಬಿಟ್ಟಾಗಿ ಜೀವ ಉಳೀತು. ಬಟ್ ಅಲ್ಲಿರೋ ಪೊಲೀಸವ್ರು ಬಂದು ಅಲ್ಲಿ ಮತ್ತೆ ನನ್ನ ಕ್ಲಾಸಿಗೆ ಕರ್ಕೊಂಡೋಗಿ ಆಮೇಲೆ ಏನಾಯಿತು, ಆ ನೈಟ್ ನಾನು ಬರಲಿಲ್ಲ ಅನಿಸುತ್ತೆ ಮನೆಗೆ. ಆಮೇಲೆ ಗೊತ್ತಾಗಿದ್ದು, ಸ್ವಲ್ಪ ದಿನ ಆದಮೇಲೆ ಅವ್ರಿಗೆ ಗೊತ್ತಾಗಿದ್ದು, ಲೈಕ್ ಆಕ್ಸಿಡೆಂಟ್ ಆಗಿದೆ ಹಿಂಗೆ ಅಂದ್ಬಿಟ್ಟು ಕಾಲು ಉತ್ಕೊಂಡ್ಬಿಟ್ಟಿತ್ತು. ಅವಾಗೇ ಗೊತ್ತಾಗಿದ್ದು ನಾನು ಮುಚ್ಚಿಕ್ಕಿದ್ದ ಆಕ್ಸಿಡೆಂಟ್ ಅಂದರೆ ಅದೇ. ಆ್ಯಕ್ಚುಲಿ ಪೊಲೀಸವ್ರು ಕರ್ಕೊಂಡೋಗಿ ಶಾಪಲ್ಲಿ ಅಡ್ಮಿಟ್ ಮಾಡಿ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ, ಮತ್ತೆ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗಿ ಅವತ್ತೆಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು ವಿಷಯ. ಓಕೆ, ನೆಕ್ಸ್ಟ್ ಕ್ವಶನ್ ನಿನಗೆ. ನಮಗೆ ತಂದೆ ತಾಯಿಗಳಿಗೆ, ನನಗೆ ನಿಮ್ಮ ಅಮ್ಮನಿಗೆ ಗೊತ್ತಿಲ್ಲದಂಥದ್ದು ಯಾವುದಾದ್ರೂ ನೀನು ಮುಚ್ಚಿಕ್ಕಿರೋ ಅಂಥ ಸೀಕ್ರೆಟ್ ಏನಾದರೂ ಇದೆಯಾ? ಆ್ಯಕ್ಚುಲಿ ಏನು ಅಂತ ಅಂದರೆ, ಈ ಸೀಕ್ರೆಟ್ನ ನಾನು ಇಲ್ಲಿ ಹೇಳ್ಕೊಬೇಕು ಅಂತ ಇಲ್ಲಿ ಹೇಳ್ಕೊಬೇಕು ಅಂತಾನೆ ಇರಲಿಲ್ಲ. ಯಾಕಂದರೆ ಅದು ನನ್ನ ಲೈಫ್ ದೊಡ್ಡ ಬಿಗ್ ಸೀಕ್ರೆಟ್. ಇದು ಈ ಕ್ವಶನ್ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಏನು ಅಂತ ಅಂದರೆ, ನಮ್ಮದು ಗ್ಲಾನ್ಸಾ ಅಲ್ವಪ್ಪ, ಗ್ಲಾನ್ಸಾ ಕಾರ್ ಇತ್ತು. ಒಬ್ರು ಫ್ಯಾಮಿಲಿ ಅವ್ರದ್ದೇ ಕೊರಿಯೋಗ್ರಫಿ ಮಾಡಬೇಕು ಅಂತ ಅಂದ್ಬಿಟ್ಟು ನಾವೊಂದ್ಸಲಿ ಕಾರ್ ಎತ್ಕೊಂಡು ಹೋಗಿದ್ವಿ. ನಾನು ನನ್ನ ಫ್ರೆಂಡ್ಸ್ ಕಾರ್ ಎತ್ಕೊಂಡು ಹೋಗಿದ್ದು ನಮ್ಮ ಡ್ಯಾಡಿ ಪರ್ಮಿಷನ್ ಕೇಳಿಬಿಟ್ಟು. ಆ ಟೈಮಲ್ಲಿ ಏನಾಯಿತು ಅಂತ ಅಂದರೆ, ಒಂದು ಡೇ ನಾವು ನಮ್ಮ ಕಾರಲ್ಲೇನೆ, ನಮ್ಗೆ ಅಷ್ಟು ಧೈರ್ಯನೂ ಇರಲಿಲ್ಲ, ನಮ್ಮ ಕಾರಲ್ಲೇನೆ ಮೈಸೂರಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ನಾನು ಅವಾಗಲೂ ಹೇಳಿದ್ದೆ ನನ್ನ ಫ್ರೆಂಡ್ಸಿಗೆ, ಬೇಡ ಎಲ್ಲೋ ಭಯ ಆಗ್ತೈತೆ, ಏನಾದ್ರು ಆಗಿಗ್ಬಿಟ್ರೆ ಅಕಸ್ಮಾತು ನಾನು ಫೇಸ್ ಮಾಡೋದಕ್ಕೆ ಧೈರ್ಯ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಬಟ್ ನನ್ನ ಫ್ರೆಂಡ್ಸ್ ಏನು ಮಾಡಿದ್ರು, ಪರವಾಗಿಲ್ಲ ಏನಾಗಲ್ಲ, ಬೆಳಗ್ಗೆ ಅಷ್ಟರೊಳಗಡೆ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು
ಗ್ಲಾನ್ಸ ಕಾರ್ನ ಎತ್ಕೊಂಡು ಹೋದ್ವಿ. ಮೈಸೂರು ರೋಡಲ್ಲಿ ಪೊಲೀಸ್ ಹಿಡಿತಿರ್ತಾರೆ, ಅದು ನಮಗೆ ಗೊತ್ತಿಲ್ಲ. ಓಕೆನಾ, ನಾವು ಅದೇ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಏನೋ ಹೋಗಿದ್ದು. ಮೈಸೂರು ರೋಡಲ್ಲಿ ಪೊಲೀಸ್ ಹಿಡಿತಿರ್ತಾರೆ. ಏನಾಯ್ತು, ಪೊಲೀಸ್ ಅವ್ರು ಅಡ್ಡ ಹಾಕಿದ್ರು, ಸೈಡಿಗೆ ಕರೆದ್ರು. ಬಟ್ ಗಾಡಿ ಓಡಿಸ್ತಿದ್ದ ನನ್ನ ಫ್ರೆಂಡು ಸೈಡ್ಗೆ ಹಾಕ್ಬಿಟ್ಟು ಮತ್ತೆ ಕಾರ್ ಮೂವ್ ಮಾಡ್ಬಿಟ್ಟ. ಏನಾಯ್ತು, ಅವ್ರದ್ದು ಲಾಠಿ ಕೋಲ್ ಇತ್ತಲ್ಲ, ಲಾಠಿ ಕೋಲಲ್ಲಿ ಹಿಂಗೆ ಡಬಾರ್ ಅಂತ ಬಾರಿಸಿದ್ರು. ರೈಟ್ ಕಲರ್ ಸೆಕೆಂಡ್ ಗ್ಲಾಸ್ ಓಡ್ದೋಯ್ತು. ಇನ್ನು ಇವಾಗ್ಲೂ ಗೊತ್ತಿಲ್ಲ, ಫೇಸ್ ಎಕ್ಸ್ಪ್ರೆಷನ್ ಚೇಂಜ್ ಆಗೋಯ್ತು. ರೈಟ್ ಸೈಡ್ ಗ್ಲಾಸ್ ಹೊಡೆದೋಯ್ತು. ನಮಗೆ ಕಾಣಿಸ್ತಿಲ್ಲ. ಬಟ್ ಇನ್ನೊಂದು ಚೂರು ಮುಂದೆ ಹೋಗಿ ನೋಡಿದಾಗ ಹಿಂದೆ ಕುತ್ಕೊಂಡಿರೋರು ಫುಲ್ಲು ಬಾಡಿ ಎಲ್ಲ ಬ್ಲಡ್, ಆ ಗ್ಲಾಸ್ ಹೊಡೆದಿದ್ದಕ್ಕೆ. ನನಗಲ್ಲಿ ಬ್ಲಾಸ್ಟ್, ನಾನು ಭಯ ಆಗ್ತೈತೆ, ಕೈ ಕಾಲೆಲ್ಲ ನಡುಗ್ತೈತೆ. ಇಂಜೆಕ್ಷನ್ ತಗೊಂಡು ಟ್ಯಾಬ್ಲೆಟ್ ತಗೊಂಡಿದ್ದೀನಿ ನಾನು. ವಾಸಿ ಆದ್ರೆ ನಾನು ಬರ್ತೀನಿ ಅಂತ ತಿರ್ಗಾ 8:30 ಫೋನ್ ಮಾಡಿ, ಇಲ್ಲ ಕಣ ತಿರ್ಗಾ ಚಳಿ ಜನ ಬಂದ್ಬಿಟ್ಟಿದೆ, ಆಗ ಬರಕ್ಕಾಗಲ್ಲ. ನನ್ನ ಫಸ್ಟ್ ಟೈಮ್ ಲೈಫಲ್ಲಿ ಇದು ತುಂಬಾ ಬಿಗ್ ಸೀಕ್ರೆಟ್. ಇದುವರೆಗೂ ನಮ್ಮ ಡ್ಯಾಡಿಗಾಗ್ಲಿ ಮಮ್ಮಿಗಾಗ್ಲಿ ನಮ್ಮ ಅಕ್ಕಂಗಾಗ್ಲಿ ಯಾರಿಗೂ ಗೊತ್ತಿಲ್ಲ. ಇದೇ ವಿಡಿಯೋದಲ್ಲೇ ಫಸ್ಟ್ ಗೊತ್ತಾಗ್ತಿರೋದು. ಹಿಂಗಾಯಿತು. ಆಮೇಲೆ ಏನಾಯ್ತು, ನನಗೆ ಭಯ, ನಾನು ಹತ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಏನ್ ಮಾಡೋದು, ನನ್ನ ರೆಸ್ಪಾನ್ಸಿಬಿಲಿಟೀಸ್ ಅಂದ್ಬಿಟ್ಟು ಕಾರ್ ಎತ್ಕೊಂಡ್ ಬಂದಿರೋದು. ಆಮೇಲೆ ಅಲ್ಲಿ ಏನು ಮೈಸೂರಿಗೆ ಎತ್ತಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಆ ಕೆಲಸನ ಬಿಟ್ಬಿಟ್ಟು ಮತ್ತೆ ಬೆಂಗಳೂರಿಗೆ ಬಂದು ನಾವು ತಲೆ ಓಡಿಸಿದೇನು ಅಂತ ಅಂದ್ರೆ, ಆ ನೆಕ್ಸ್ಟ್ ಡೇ ಕಾರ್ ಕೊಡೋದು ಬೇಡ, ಫುಲ್ಲು ರೆಡಿ ಮಾಡ್ಸೋಣ ಮತ್ತೆ ಕಾರ್ನ ಅಂತ ಅಂದ್ಬಿಟ್ಟು ನಮ್ಮ ಡ್ಯಾಡಿ ಇಲ್ಲೊಂದು ಕಾರ್ ಸರ್ವಿಸ್, ಲೈಕ್ ನಮ್ಮ ಮನೆ ಹತ್ರನೇ ಒಂದು ಕಾರ್ ಸರ್ವಿಸ್ ಸ್ಟೇಷನ್ ಇದೆ, ಅಲ್ಲಿ ಕಾರ್ ಕ್ಲೀನ್ ಮಾಡಿಸ್ತಿದ್ದು ನನಗೆ ಗೊತ್ತು. ಯಾಕಂದ್ರೆ ನಾನು ಹೋಗ್ತಾ ಇದ್ದೆ ಯಾವಾಗ್ಲೂ. ನಾನೇನು ಮಾಡಿದೆ, ಅಲ್ಲಿಗೆ ಹೋಗೋಣ, ಇವಾಗ ಹೆಂಗ್ ಮಾಡ್ಬೇಕು ಅಂದ್ರೆ ನಮ್ಮ ಡ್ಯಾಡಿ ಹೋಗಿ ನಾನು ಹೇಳೋಕ್ಕಾಗಲ್ಲ, ಹಿಂಗಾಗಿದೆ ಅಂದ್ಬಿಟ್ಟು ಫುಲ್ಲು ದೊಡ್ಡ ಜಗಳ ಆಗ್ಬಿಡುತ್ತೆ. ಆಮೇಲೆ ಏನಾಯ್ತು, ಕಾರ್ದು ಅದೇ ಬ್ರ್ಯಾಂಡೆಡ್, ಆಕ್ಚುಲಿ ಆ ಬ್ರ್ಯಾಂಡ್ದು ಗ್ಲಾಸ್ ಸಿಗ್ಬೇಕು ಅಂತನೇ ನಮಗೆ ಲೈಕ್ ನೈಟ್ ಹಾಕ್ಸ್ಕೊಂಬಂದಿದ್ದು ಕಾರ್ನ. ನೈಟ್ ನಾವು ತೊಗೊಂಬಂದಿದ್ದು ಕಾರ್ನ ಬೆಳಗ್ಗೆಯಿಂದ ಹುಡುಕಿ ಫುಲ್ಲು ಕಾರ್ ಕ್ಲೀನ್ ಮಾಡಿಸಿ ಆ ಗ್ಲಾಸ್ ಹಾಕ್ಸ್ಕೊಂಡು ವಾಪಸ್ ತೊಗೊಂಬಂದಿದ್ದು. ಇದು ನನ್ನ ಲೈಫಲ್ಲಿ ತುಂಬ ಹೈಡ್ ಮಾಡ್ಕೊಂಡಿದ್ದು ವಿಷಯ. ಆ ಗ್ಲಾಸು ಹೊಡೆದೋಗಿದ್ದು ಅವರು ಕಂಡಿಡಿಯೋಕ್ಕೂ ಆಗ್ದಿಲ್ದಿರೋ ಥರ ನಾವು ಕ್ಲೀನ್ ಮಾಡಿಸಿದ್ವಿ ಗ್ಲಾಸ್ನಾಗ. ಇದು ಎಲ್ಲ ಹೊಡೆದು ಬಿದ್ದುಬಿಟ್ಟಿತ್ತಲ್ಲ ಚೂರು ಎಲ್ಲನೂ, ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಇದೆಲ್ಲನೂ ಒಂದು ಚೂರು ಗೊತ್ತಾಗದೆ ಇದ್ರಂಗೆ ಅದೇ ಬ್ರ್ಯಾಂಡ್ದು ತೊಗೊಂಬಂದ್ಬಿಟ್ಟು, ದಿಸ್ ಇಸ್ ದ ವೆರಿ ಬಿಗ್ಗೆಸ್ಟ್ ಸೀಕ್ರೆಟ್ ಇನ್ ಮೈ ಲೈಫ್. ಯಾರಿಗೂ ಹೇಳಿದ್ದಿಲ್ಲ ಅದು, ಗೊತ್ತೇ ಇಲ್ಲ ಯಾರಿಗೂ. ಈ ವಿಡಿಯೋ ನೋಡಿದ್ರೆ ನನ್ನ ಜೊತೆ ಯಾರ್ಯಾರು ಇದ್ರು ಅವತ್ತು ಅವ್ರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಅಷ್ಟು ಭಯ ಪಡ್ಕೊಂಡಿದೀವಿ ನಾವು. 4 ಜನ ಇದ್ದಿದ್ದು 4 ಜನಕ್ಕೂ ಗೊತ್ತಾಗುತ್ತೆ. ಇದುವರೆಗೂ ನಾನು ಹೇಳೇ ಇಲ್ಲ. ಅವರೆಲ್ಲ ಅನ್ಕೊಂಡಿರ್ತಾರೆ, ಹೇಳಿರ್ತಾರೆ, ಏನೋ ಮಾತಾಡ್ಕೊಂಡಿರ್ತಾರೆ ಅಂದ್ಬಿಟ್ಟು. ಬಟ್ ನಾನು ಹೇಳಿರ್ಲಿಲ್ಲ, ಯಾಕಂದ್ರೆ ಅಷ್ಟು ಪ್ಲಾನ್ ಮಾಡಿಬಿಟ್ಟು ಮತ್ತೆ ರೆಡಿ ಮಾಡಿಸ್ಕೊಂಡ್ ಬಂದಿದ್ದದು ಕಾರ್ನ. ಪೊಲೀಸರು ಹಿಂಗ್ ಹಿಡಿದ್ರು. ಹಿಂಗ್ ಹಿಡ್ದಿದ ತಕ್ಷಣ ಕಾರ್ ಹಾಕ್ಬೇಕು ಅಂತಾನೆ ಅನ್ಕೊಂಡ್ವಿ ನಾವು. ಕಾರ್ ಹಾಕಿದ್ವಿ, ನಿಲ್ಸಿದ್ವಿ, ಮತ್ತೆ ಕಾರ್ ಓಡಿಸಿದ್ರೆ ಮೂವ್ ಮಾಡ್ಬಿಟ್ರು. ಆ ಲಾಠಿ ಅಷ್ಟೊಂದು ಸ್ಟ್ರಾಂಗ್ ಇರುತ್ತು ಅಂತಾನು ಅನ್ಕೊಂಡಿರ್ಲಿಲ್ಲ ಗೈಸ್ ನಾವು. ಯಾವುದೇ ಕಾರಣಕ್ಕೂ ಪೊಲೀಸ್ ಅವರು ಕೈ ಹಾಕಿದಾಗಲಿ ನಿಲ್ಸ್ಬೇಕು. ಏನಂತ ಹೇಳ್ಬಿಟ್ಟು ನೀವೇನ್ ಕಳ್ತನ ಮಾಡಕ್ ಹೋಗ್ತಿಲ್ಲ, ಏನಿಲ್ಲ, ಹೋಗ್ತಾ ಇದ್ರಿ, ನಿಲ್ಸಿ ಅವ್ರ ಹತ್ರ ಕೇಳ್ಕೊಂಡು ಇವಾಗ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅವ್ರು ಏನು ಮಾಡ್ತಿದ್ದಾರೆ. ನಾವು ಮಾಡಿದ್ರೆ ಏನಾಗುತ್ತೆ, ನಾವು ಕಳ್ತನ ಮಾಡ್ಬೇಕಾಗತ್ತೆ. ಒಂದೇನೋ ಸ್ಪಂದನೆ ಮಾಡ್ತಿದ್ದಾರೆ, ಇಲ್ಲ ಏನೋ ಕಾರಲ್ಲಿ ಇಟ್ಕೊಂಡಿದ್ದಾರೆ, ಈ ತರ ಆಗುತ್ತೆ. ಇವ್ರ ಹತ್ರ DL ಇಲ್ಲ, ಮತ್ತೆ ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ, ಇಲ್ಲ ಕತ್ಕೊಂಡು ಹೋಗ್ತಾ ಇದ್ದಾರೆ, ಈ ತರ ಇದೆ. ಆ ತಪ್ಪನ್ನ ಯಾವತ್ತೂ ಮಾಡಕ್ ಹೋಗ್ಬೇಡಿ ಲೈಫಲ್ಲಿ. ಹೌದು, ಇದು 4 ವರ್ಷದ ಹಿಂದೆ ಆಗಿದ್ದು. ಅವಾಗ ನನ್ಗೆ ಅಷ್ಟೊಂದು ಮೈಂಡ್ ಇರ್ಲಿಲ್ಲ ಏನು ಎತ್ತ ಅಂತ ಅಂದ್ಬಿಟ್ಟು. ಬಟ್ ನಮ್ ಡ್ಯಾಡಿ ಹೇಳ್ಕೊಡ್ತಿದ್ರು ಪ್ರತಿಯೊಂದಕ್ಕೂನು. ಕಾರ್ದು ಅಂತ ಬಂದಾಗ ನಮ್ಗೆ ಅಷ್ಟೊಂದು ಮೈಂಡ್, ನನಗೆ ಡ್ರೈವಿಂಗ್ ಅವಾಗ ಬರ್ತಿರ್ಲಿಲ್ಲ. ಇವಾಗ ಎಲ್ಲೋ ಒಂದು ಸ್ವಲ್ಪ ಬರುತ್ತೆ ಅಷ್ಟು ಹೊರತು ಅವಾಗ ಬರ್ತಿರ್ಲಿಲ್ಲ ನನಗೆ. ಹಾಕಿದ್ವಿ ಕಾರು, ಬಟ್ ಅವರು ಭಾಳ ಹೊಡೆದಿದ್ದಕ್ಕೆ ಆ ಗ್ಲಾಸ್ ಹೊಡ್ಕೊಂಬಂದು ಇದಾಗಿದ್ದು ವರ್ಸ್ಟ್ ಮೂಮೆಂಟ್ ಆಫ್ ದ ಡೇ. ನನಗೆ ಗೊತ್ತೇ ಇಲ್ಲ ಹಂಗಾಗುತ್ತೆ ಅಂದ್ಬಿಟ್ಟು ಆ ಡೇ ನನಗೆ ವರ್ಸ್ಟ್ ಮೂಮೆಂಟ್. ಬಟ್ ಅದು ಇವಾಗ ಮೆಮೊರೇಬಲ್ ಇದಾಗುತ್ತೆ ಅಂತ ಅಂದ್ಬಿಟ್ಟು ಇವಾಗ. ಆ ಕಾರು ನಾವು ಇಷ್ಟಪಟ್ಟು ತಗೊಂಡಿದ್ದು, ಹಾಗಾಗಿ ನಮ್ಗೆ ಗೊತ್ತಾದ್ರೆ ಏನಾದ್ರು ಹೌದು ಪ್ರಾಬ್ಲಮ್ ಮಾಡ್ತಾರೆ, ಸಕ್ಕ ಬೇಜಾರಾಗ್ಬಿಟ್ಟಿರೋರು, ಹೊಡಿತಾರೆ, ಇಲ್ಲ ತುಂಬಾ ಇದ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಸೀಕ್ರೆಟ್ ಮುಚ್ಚಿಟ್ಟು ನನ್ನ ಮಗಳಿಗೆ ಹೇಳ್ಕೊಂಡೇ ಇರ್ಲಿಲ್ಲ ನಾನು. ಇವಾಗ್ಲೇ ಹೇಳಿದ್ದೆ ಅದನ್ನು, ಯಾಕಂದ್ರೆ ಅದೆಲ್ಲ ರೆಡಿ ಮಾಡ್ಸಿದ್ವಿ ನಾವು. ಬಟ್ ಆದ್ರೂ ಭಯ ಇರುತ್ತಲ್ಲ, ಎಲ್ಲಿ ಗೊತ್ತಾಗ್ಬಿಟ್ರೆ ಏನು ಅಂತ ಅಂದ್ಬಿಟ್ಟು ಆ ತರ ಆಯ್ತು ಆ ಡೇ. ಇದನ್ನ ನಾನು ಯಾವತ್ತಾದ್ರೂ ಹೇಳೋಣ ಅಂತ ಅನ್ಕೊಂಡಿದ್ದೆ, ಬಟ್ ಇವತ್ತು ಹೇಳಿದೆ. ಆಕ್ಚುಲಿ ಇನ್ನ ತುಂಬಾ ಇದೆ ನಮ್ಮ ಲೈಫಲ್ಲಿ ನಡೆದಿರೋ ಅಂಥದ್ದು. ನಾನು, ನನ್ನ 2 ಮಕ್ಕಳು, ನಾನೊಂದು ಪುಟ್ಟ ಸಂಸಾರ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ
ಓಕೆ, ನಾನು ನನ್ನ ಫ್ಯಾಮಿಲಿನ ಪರಿಚಯ ಮಾಡಿಸ್ಕೊಡ್ಬೇಕು ಅಂತಂದ್ರೆ ನೀವು ನನಗೆ ತುಂಬಾ ಸಪೋರ್ಟ್ ಮಾಡ್ಬೇಕು ಇನ್ನೂ. ಯಾಕಂದ್ರೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇಲ್ಲ ಅಂತ ಅಲ್ಲ, ಇನ್ನೂ ಸಪೋರ್ಟ್ ಮಾಡಬೇಕು. ಹೆಂಗೆ ಅಂತ ಅಂದ್ರೆ ನೀವು ನನಗೆ ಕಮೆಂಟ್ಸ್ ಹಾಕಿದ್ರೆ, ಈ ತರ ವಿಡಿಯೋಸ್ ಮಾಡಿ ಅಂದ್ಬಿಟ್ಟು ಕಮೆಂಟ್ಸ್ ಹಾಕಿದ್ರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಈ ತರ ವಿಡಿಯೋಸು. ಯಾರೆಲ್ಲ ವ್ಯೂ ಮಾಡ್ತಿದ್ದಾರೆ ಆ ವಿಡಿಯೋಸ್ನ ದಯವಿಟ್ಟು ಕಮೆಂಟ್ ಮಾಡಿ, ಒಂದೇ ಒಂದು ಲೈಕ್ ಕೊಡಿ. ಎಲ್ಲಾರನ್ನೂ ಸಪೋರ್ಟ್ ಮಾಡ್ತೀರಾ, ನಮ್ಮನ್ನು ಹಂಗೆ ಸಪೋರ್ಟ್ ಮಾಡಿ. ಇನ್ಯಾವ್ದಾದ್ರು ಕ್ವಶನ್ಸ್ ಇದೆಯಾ? ಕ್ವಶನ್ ಏನಿಲ್ಲ, ಎಲ್ಲ ನಮ್ಗೆ ಕೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ವಶನ್ ಖಂಡಿತವಾಗ್ಲೂ ಅಷ್ಟೇ ಕ್ವಶನ್ಸು. ಅದರಲ್ಲೂ ನನ್ನ ಮಗಳು ಪುಟ್ಟ ಒಂದು ಸ್ಮಾಲ್ ಯೂಟ್ಯೂಬರ್ ಇವಾಗ ಶುರು ಮಾಡಿದ್ದಾರೆ. ದಯವಿಟ್ಟು ಸಪೋರ್ಟ್ ಮಾಡಿ, ಅವಳಿಗೆ ಎಂಕರೇಜ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಮ್ಮ ಫ್ಯಾಮಿಲಿ ಎಲ್ಲರೂ ವಿಡಿಯೋ ಮಾಡಬೇಕು, ನಮ್ಮ ಫ್ಯಾಮಿಲಿ ಹೆಂಗಿರುತ್ತೆ, ಹೆಂಗ್ ಸಂತೋಷವಾಗಿ ಇರ್ತೀವಿ ನಾವು 4 ಜನ ಅಂತ ಅಂದ್ಬಿಟ್ಟು ನಿಮಗೂ ಗೊತ್ತಾಗಬೇಕು. ನೀವು ನಮ್ಮ ಫ್ಯಾಮಿಲಿ ಅವ್ರು ಅಂತ ಅನ್ನಿಸ್ಬೇಕು ಅಂತಂದ್ರೆ ಸಪೋರ್ಟ್ ತುಂಬ ತುಂಬ ಇದಾದ್ಮೇಲೆ ನಾನು ನಮ್ಮನೆ ತುಳಸಿ ಪೂಜೆದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಆಮೇಲೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕಿದ ವಿಡಿಯೋ ನಿಮಗೆ ಫಸ್ಟೇ ಬರಬೇಕು ಅಂತ ಅಂದರೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.